ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮೇಶ್ ಆಚಾರ್. ಆ್ಯಂಡ್ ಈ ವಿಡಿಯೋ ಮತ್ತೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದೆ. ಸಂಡೇ ವ್ಲಾಗ್ ಅತ್ತೆ ಮನೆದು. ಸೊ ಈಗ ಅತ್ತೆ ಮುದ್ದೆಗೆ ರೆಡಿ ಮಾಡ್ಕೋತಿದ್ದಾರೆ. ಈಚೆ ಕರ್ಕೊಂಡೋಗಿದ್ರು ತೋಟದ ಹತ್ರ. ತಿರುಗ್ತೀನಿ ಈಗ ಒಂಚೂರು ಡೈಲಿ ಆಗ ತೆಗಿ. ಸೊ ಫ್ರೆಂಡ್ಸ್, ರೈಸ್ ರೆಡಿಯಾಗಿದೆ, ನೋಡ್ತಿರ್ಬೋದು. ಫ್ರೆಂಡ್ಸ್, ಇದು ಚಿಕನ್ ಚಾಪ್ಸ್ಗೆ. ಆ್ಯಕ್ಚುಲಿ ಉಪ್ಪು ಇದರಲ್ಲೇ ಇಡಬೇಕು ಅಂತ ಅಂತಾರೆ. ಅಮ್ಮ ಇಡಲ್ಲ, ಕೊಡ್ದೋಯ್ತದೆ ಅಂತ. ಅದೇ ಕೊಡ್ದೋದು ಇರ್ಸಿರೋ ಜಾಗ ತೆಗ್ದು ಇದು ಮಾಡಬಾರ್ದು. ಅಡುಗೆ ಮಾಡ್ತೀವಲ್ಲ ಅಲ್ಲೇ ಮಡಿಕೋಬೇಕು. ಹೇಳ್ತೀನಿ, ಅವ್ರು ಅರ್ಥನೇ ಉಪ್ತಿರೋದಾಗ ತಿನ್ಕೋ, ಊಟ ಬಾ ಈಗ. ಹಸಿಟ್ಟು ಹಾಕಿ ಒಂದೆರಡು ಕುದಿ ಬರೋವರೆಗೂ ಇರ್ಬೇಕು. ಆಮೇಲೆ ತಿರುಗಬೇಕಾ? ಬೇಯಬೇಕಲ್ಲ ಅದು. ನಾನು ಗಂಟೆ ಮಾಡಿಬಿಡ್ತೀನಿ, ನಂಗೆ ಮಾಡೋಕ್ಕೆ ಬರಲ್ಲ. ನಮ್ಮ ಪದ್ಮಾಜಿ ಚೆನ್ನಾಗಿ ಮಾಡ್ತಿತ್ತು. ಕಡುಬು ಮಾಡ್ತೀರಲ್ವ ಅತ್ತೆ? ಗಣೇಶ ಹಬ್ಬದ ದಿವಸ ಮಾಡ್ತೀನಿ. ಸೇಮ್ ಹಿಂಗೇನೆ. ಅನಿತಕ್ಕೆ ಇರ್ತಾಳಲ್ಲ, ಇಲ್ಲ ಅಕ್ಕನ ಮಗ ಮೊಸರು ಅಪ್ಪನ ತಗೋಬರ್ತದೆ. ಅಕ್ಕನೂ ಮುದ್ದೆ ತಿರುಗ್ತದ? ಅನಿತಕ್ಕನೂ ತಿರುಗ್ತಾ ಅವ್ರ ಮನೇಲಿ. ಬಾಯಿಲಿ ಕೊಡು, ಊಟ ಮಾಡಲಿ. ಲೇಟ್ ಆಗದು. ಬರಲ ಮನಿ, ಬರಪ್ಪ. ಹಾಕ್ಕೊಡ್ತೀನಿ ತಡಿ. ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ, ಚೆನ್ನಾಗಿ ಅದನ್ನು ಗಂಟು ಹೊಡಿತಿದ್ದಾರೆ ತಿರುಗ್ತಾ ತಿರುಗ್ತಾ. ಫ್ರೆಂಡ್ಸ್, ಈಗ ಮುದ್ದೆನೂ ರೆಡಿ ಆಯಿತು. ನೆಕ್ಸ್ಟ್ ಈಗ ಚಿಕನ್ ಚಾಪ್ಸ್ಗೆ ರೆಡಿ ಮಾಡ್ಕೋತಿದ್ದಾರೆ. ಸೊ ಇವತ್ತು ನಾನು ಇಲ್ಲಿಗೆ ಬಂದಿರೋದಕ್ಕೂ ಅವ್ರ ಮನೇಲಿ ಕರೆಂಟ್ ಇಲ್ಲದೆ ಇರೋದಕ್ಕೂ ನನಗೆ ತುಂಬ ಅಡ್ವಾಂಟೇಜ್ ಆಯಿತು. ಯಾಕಂದರೆ ವೀಡಿಯೋ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಯಾಕಂದರೆ ಒಳ್ಕಲ್ಲಲ್ಲಿ ರುಬ್ಬೋದಿದೆಯಲ್ಲ, ಸೊ ಸೂಪರ್ ಅನ್ಬೋದು. ಇಲ್ಲಾಂದರೆ ಅತ್ತೆ ಮಿಕ್ಸಿಲೆಲ್ಲ ರೆಡಿ ಮಾಡಿ ಇಟ್ಬಿಡ್ತಿದ್ರು ನಾವು ಬರೋಕ್ಕೂ ಮುಂಚೆನೇ. ಸೊ ಒಳ್ಕಲ್ಲಲ್ಲಿ ರುಬ್ಬೋದು, ವೀಡಿಯೋ ಮಾಡೋದೇ ಒಂಥರ ಚೆಂದ ಅನ್ಬೋದು. ಸೊ ಒಳ್ಳೆ ಅಡ್ವಾಂಟೇಜ್ ಆಯಿತು ಫ್ರೆಂಡ್ಸ್ ನನಗೆ. ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ, ಅಲ್ಲಿ ತೆಂಗಿನಕಾಯಿ ತುರಿ, ಕಡಲೆ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಆ್ಯಂಡ್ ಟೊಮ್ಯಾಟೊ, ಕೊತ್ತಂಬರಿ ಇಷ್ಟು ಹಾಕ್ಕೊಂಡಿದ್ದಾರೆ. ಇಷ್ಟು ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ.
ಮಗ ತೊಳ್ಕೊಂಡಕ್ಕೆ ಮಗ ಹಸಿಯ ಸಮಿತತೆ ಓ ಫ್ರೆಂಡ್ಸ್ ನೋಡ್ತಿರ್ಬೋದು ನುಣ್ಣಗೆ ರುಬ್ಕೊಂಡಿದ್ದಾರೆ. ಸೊ ರುಬ್ಬ ಆಗಿದೆ. ಇದು ಖಾರನೂ ರೆಡಿ ಆಯ್ತು. ಈಗ ಏನಿದ್ರು ಚಿಕನ್ಗೆ ಮಸಾಲೆ ಹಾಕ್ಬಿಟ್ಟು ಖಾರ ಹಾಕಿದ್ರೆ ಸ್ವಲ್ಪ ಹೊತ್ತು ಬೆಂದ ನಂತರ ತೆಗೆದ್ರೆ ಚಿಕನ್ ಚಾಪ್ಸು ರೆಡಿ ಆಗಿದೆ ಅಂತ. ಹಾಕ್ಬಿಡಿಯತ್ತೆ ಅದಕ್ಕೆ ತಿರುಗಿ ಅದೇ ಇದ್ರೊಳಕ್ಕೆ ಎಲ್ಲ ಮಡಗಿದ್ದೀನಿ ನೋಡು. ಇಲ್ಲಿ ಈಚೆ ಕಡೆ ಗ್ಲಾಸ್ ಒಂದು ಅದ್ರೊಳಗೆ ಜೋಡಿಸಿದ್ದೀನಿ ಎಲ್ಲನೂ. ಹಾಂ ಬಾಗಿಲು ತೆಗಿ. ತಂದದೆ ಬಸಿ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಹಾಕಿ ಖಾರದ ಪುಡಿನ ಹಾಕ್ತೀರಾ? ಜೋರು ಹಾಕ್ಬೇಕು, ಹಾಂ ಟೇಸ್ಟ್ ಆಗಿರ್ತದೆ. ಹಾಂ ಜೋರು ಖಾರ ಪುಡಿ ಹಾಕೋದೆ. ಹಾಂ ಅನ್ನ ಉಣ್ಣಕ್ಕೆ ಸಖತ್ತಾಗಿರ್ತದೆ ಇದು. ಫ್ರೆಂಡ್ಸ್ ಅಲ್ಲಿ ಚಿಕನ್ ಚಾಪ್ಸಿನ 2 ವಿಜಿಲ್ ಕೂಗಿದ್ರೆ ರೆಡಿ ಆಗುತ್ತೆ ಅದನ್ನು. ಇಲ್ಲಿ ನಮ್ಮ ಮಾವ ಚಿಕನ್ ಸುಕ್ಕ ಮಾಡಿಕೊಡ್ತಿದ್ದಾರೆ. ನೋಡೋಣ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದಾರೆ ಅಂತ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದಾರೆ. ನೆಕ್ಸ್ಟ್ ತಂದೂರಿ ಪೌಡರ್ ಹಾಕೋತಿದ್ದಾರೆ. ಫ್ರೆಂಡ್ಸ್ ನೆಕ್ಸ್ಟ್ ಸಾಲ್ಟ್ ಹಾಗೆ ನಿಂಬೆಹಣ್ಣು ರಸ, ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿ. ತಂದೂರಿ ಮಸಾಲ ಬೇರೆ, ಕಬಾಬ್ ಮಸಾಲ ಬೇರೆ. ಮಜ್ಜಿಗೆ ಎಲ್ಲೈತೆ? ಮಜ್ಜಿಗೆ ಕುಡಿ, ನಾನು ಕುಯ್ಕತ್ತೀನಿ. ಬೇಡ, ಒಂದು ಚೂರು ಅನ್ನಿಸ್ಬೇಕು. ಸಾಕ ಹಾಕಿ ಒಂಚೂರು. ಸಾಕು. ಒಂಚೂರು ಖಾರ ಪುಡಿ ಹಾಕಿ ಮನೆಯದು. ಅತ್ತೆ ಅತ್ತೆ ಬೇಡ. ಸಾಕು. ಸಾಕ.
ತೀಸ್ಕೊಳ್ಳೋದು ಚೆನ್ನಾಗಿ ಹೊಡೆದ ಒಂದ್ಸರಿ ಕೂಗ್ದಕ್ಕೆ ಆಫ್ ಮಾಡಿಬಿಡವ್ರಮ್ಯ ಒಂದು ಸಾಕಾ? ಸಾಕು ಒಂದೇ. ಚೂರು ಮಜ್ಜಿಗೆ ಬಿಡಕ್ಕ. ಮಜ್ಜಿಗೆ ಅಂತ ಫ್ರೆಂಡ್ಸ್, ಈಗ ಮಿಕ್ಸಪ್ ಆಗಿದೆ. ಇದೊಂದು ಹಾಫ್ ಆನ್ ಅವರ್ ನೆನೆಸ್ಬೇಕಂತೆ. ಫ್ರೆಂಡ್ಸ್, ಮಾಡಿರೋ ಐಟಮ್ ಎಲ್ಲ ರೆಡಿಯಾಗಿದೆ. ಈಗ ಏನಿದ್ರು ತಿನ್ನೋದಷ್ಟೇ ಬಾಕಿ ಇರೋದು. ಇದು ಹಳ್ಳಿ ಕಡೆ ಸ್ಪೆಷಲ್ ಊಟ. ಅದಕ್ಕೆ ಸ್ಪೆಷಲಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಕಬ್ರು ಪ್ರಸಾದ ಸಬ್ರು. ಫ್ರೆಂಡ್ಸ್, ಈಗ ಅವ್ರು ಊಟ ಮಾಡ್ತಿರ್ಲಿ, ನಾವು ಈಚೆ ಅಲ್ಲಿ ನಾಯಿ ಮರಿ ಸಾಕಿದ್ದಾರೆ, ಅದನ್ನು ಮಾತಾಡ್ಸ್ಕೊಂಡು ಬರೋಣ. ಈ ಪಪ್ಪಿ ಹೆಸರು ಜುಮ್ಮಿ ಅಂತ. ಮಾತಾಡ್ಸುವ ಬನ್ನಿ. ತುಂಬ ನಾಯಿ. ಇಲ್ಲಿ 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 ನೋಡು, ಇಲ್ಲಿ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ 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 ವಿಡಿಯೋ ನೋಡು, ವಿಡಿಯೋ 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 ವಿಡಿಯೋ. ಶೇಕೆಂಡ್ ಕೊಟ್ಬಿಡು. ಆಯಿತು, ಇನ್ನೊಂದ್ಸತಿ ಶೇಕೆಂಡ್ ಕೊಡು. ಶೇಕೆಂಡ್ 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 ಶೇಕೆಂಡ್. ಶೇಕೆಂಡ್ ಇಲ್ಲಿ 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 ಇಲ್ಲಿ. ಸಾಕು ಶೇಕೆಂಡ್. ಎಷ್ಟೊಂದು ಸೆಕೆಂಡ್ ಕೊಡ್ತೀನಿ ಜುಮ್ಮಿ. ಏನಾಯ್ತು ನಿಂಗೆ? ಸಾಕಾ? ಫ್ರೆಂಡ್ಸ್, ಒಂದು ಹಾಫ್ ಆನ್ ಅವರ್ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗೋಣ ಅಂತ ಇಲ್ಲಿಗೆ ಬಂದಿದ್ವಿ. ಸೊ ನನ್ನ ತಮ್ಮನ ವೀಡಿಯೋ ಅಷ್ಟೇ ಮಾಡೋದಕ್ಕಾಗಿದ್ದು, ಅವ್ರದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನನ್ನ ತಮ್ಮನ ವೀಡಿಯೋ ಮಾಡಿದ್ದೀನಿ, ಯಾಕಂದರೆ ನಂದಿಪುರಕ್ಕೆ ಹತ್ರ, ಚಂದ್ರಪಟ್ಟಣ. ಸೊ ಅಲ್ಲಿಂದ ಬಂದಮೇಲೆ ಚಿಕನ್ ಏನು ಹಾಫ್ ಆನ್ ಅವರ್ ನೆನಿಬೇಕು ಅಂತ ಆಗಲೇ ಹೇಳಿದೆ ಚಿಕನ್ ಸುಕ್ಕಾಗೆ. ಈಗ ಮಾವ ಏರ್ ಫ್ರೈಯರ್ಗೆ ಹಾಕಿ ಅದನ್ನು ಹಾಫ್ ಆನ್ ಅವರ್ ಬೇಯಿಸ್ಬೇಕು. ಅದಾದಮೇಲೆ ಅದು ಕಂಪ್ಲೀಟ್ಲಿ ರೆಡಿ ಅಂತ ಅರ್ಥ. ನೋಡೋಣ ಬನ್ನಿ ಹೆಂಗದು ಕುಕ್ ಆಗುತ್ತೆ ಅಂತ. ಎಷ್ಟು 20 ನಿಮಿಷಕ್ಕೆ ಮಾಡ್ತೀವಿ. ಹಾಂ, ಜಾಸ್ತಿ ಮಿನಿಟ್. ಇದು 180 ಡಿಗ್ರಿ ಐತೆ. ಸ್ಟಾರ್ಟ್ ಆಯ್ತು. ಮತ್ತೆ ಏನು ಬೇಡಿ. ಅದಾಗ ಸ್ವಲ್ಪ ಹಾಕಬೇಕು. ಅಯ್ಯೋ ಬಾ ಬಾ, ಈ ಕಡೆ ಸುಟ್ಬಿಡೋದು. ಉಲ್ಟಾ ಮಾಡಬೇಕು. ಚಿನ್ನದ ಇಕ್ಕಳ ಅಲ್ಲವ ಇಕ್ಕಳ. ಸೇಮ್ ಇನ್ಸ್ಟಾದಾಗ ಏನು ಮಾಡ್ತೀವಿ ಅದೇ ಥರ ಎಡಿಟಿಂಗ್ ಮಾಡಿ ಮಾಡ್ಬೋದು. ಸಕ್ಕತ್ತಾಗಿರುತ್ತೆ. ಹೆಲ್ತಿ ಫುಡ್. ಈಗ ಇಟ್ಕೊಂಡು ಸ್ವಲ್ಪ ಆಯಿಲ್. ಇದೆ ಲಾಸ್ಟ್. ಇದು ಲಾಸ್ಟು. ಲಾಸ್ಟ್ ಆಯಿಲ್ ಹಾಕಲ್ಲ. ಇವಾಗ 20 ಮಿನಿಟ್ಸಲ್ಲಿ ಐತಲ್ವಾ, ಇದು 10 ಬರೋ ತನಕ ಇರಲಿ ಇಲ್ಲಿಗೆ. ಆಮೇಲೆ ಉಲ್ಟಾ ಹಾಕೋದು. 10 ಬಂದಮೇಲೆ ನಿಮ್ಗೆ ಹೇಳ್ಬೇಕು ನೀವು. ಫ್ರೆಂಡ್ಸ್, ಇದು ರೆಡಿ ಆಯಿತು. ಚಿಕನ್ ಸುಕ್ಕ ಏನಿತ್ತು ಅದು ಹಾಫ್ ಆನ್ ಅವರ್ ಅದು ಏರ್ ಫ್ರೈಯಲ್ಲಿ ಬೇಯಬೇಕಿತ್ತು. ಅದು ರೆಡಿ ಆಯಿತು. ಸೋರೋದಷ್ಟೇ. ಸಾಕು ಏನು ಹಾಕ್ತೀಯ ಹಂಗೆ. ಅಯ್ಯೋ ಅದೇ
ಅದ್ರೊಳಗೆ ತೊಳೆಯಕ್ಕೆ ಹಾಕೋದು. ಸೊ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಅನ್ಬೋದು. ನಾವು ಇನ್ನೇನು ಹೊರಟ್ವಿ ಫ್ರೆಂಡ್ಸ್ ಮೈಸೂರಿಗೆ. ಸೊ ಇವತ್ತಿನ ಒಂದು ವ್ಲಾಗು ನನಗಂತೂ ತುಂಬಾ ಇಷ್ಟ ಆಯಿತು. ಸಂಡೇ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ನ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್ ಮೈ ವೀಡಿಯೋಸ್, ಕೀಪ್ ಸಪೋರ್ಟಿಂಗ್ ಅಸ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ರಮೇಶ್ ಆಚಾರ್. ಮತ್ತೊಂದು ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಬಾಯ್. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್ ಮಾವ. ಬಾಯ್. ಸೈಕಲ್ ತಗೊಂಡು ಅಷ್ಟೇ. ಊಟ ಮಾಡಿ ಬಂದ್ಕೊಳ್ಳಿ. ಬಾಯ್. ಬಾಯ್. ಅದರೊಂದು ಸಾಂಗ್ ಹಾಕ್ಬಿಡಿ, ಚೆನ್ನಾಗಿರ್ತದೆ.